ಬಂಗಡಿ ತವಾ ಫ್ರೈ ಬರೀ ಹೋಟ್ಲಲ್ಲೇ ತಿನ್ಬೋದಾಯ್ತು. ಇವತ್ತು ಮನೇಲಿ ಮಾಡ್ಕೊ ತಿನ್ಕಂದಲ್ಲಿ ಹೇಳಿ ಟ್ರೈ ಮಾಡಿದೆ. ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು. ಹೆಂಗೆ ಮಾಡೋದಂದೇಳಿ ಹೇಳ್ತೆ. ಪ್ಯಾನಿಗೆ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೊಂಡು ಚಂದ ಮಾಡಿ ಹೊರ್ಕಣಕ. ಅದಾದಮೇಲೆ ಖಾರದ ಹೊಡಿ ಹಾಕಣಕ. ನಿಮ್ಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಖಾರದ ಹೊಡಿ ಹಾಕೊಂಡ್ರೆ ಒಳ್ಳೇದು. ಅದಾದಮೇಲೆ ಚಂದ ಮಾಡಿ ಹೊರ್ಕಣಕ. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬಣ್ಣ ಟರ್ನ್ ಹಾಪಕ್ಕೂ ಅದಕ್ಕೆ ನಾನು ಒಂಚೂರು ಇಲ್ಲಿ ಹುಣಸಿ ರಸ ಹಾಕ್ತಿದ್ದೆ. ನೀವು ಬೇಕಾದ್ರೆ ಲಿಂಬು ರಸನೂ ಹಾಕೊಂಡ್ಲ. ಕಡೆಗೆ ಇದಕ್ಕೆ ಸಣ್ಣ ಸಣ್ಣ ಕೊಚ್ಚದ ಈರುಳ್ಳಿ ಹಾಕಣಕ. ಅದನ್ನು ಕೂಡ ಲೈಕ್ ಮಾಡಿ ಫ್ರೈ ಮಾಡ್ಕ. ಅದಕ್ಕೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದೆ. ನೀವು ಬೇಕಾದ್ರೆ ಹಿಂಗೆ ಕೊಚ್ಕೊಂಡು ಬೇಕಾದ್ರೆ ಹಾಕೊಂಡ್ಲಕ್ಕ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚಂದ ಮಾಡಿ ಮಸಾಲ ರೆಡಿ ಹಾಪಕ್ಕೂ. ಇಲ್ಲಿ ನಾನು ಮೀನನ್ನು ಎರಡೂ ಬದಿ ಹೋಳು ಮಾಡಿ ಸಿಕ್ಕೊಂಡಿದ್ದೆ. ನೀವು ಹಿಂಗೆ ಸಿಗ್ದ್ಕಣಕಂದಳಿ ಅಂತ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಇಲ್ಲಿಗೆ ನಾನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿ ಸಿಗದ ಮೀನು ಹಾಕ್ತಾ ಇದ್ದೆ. ಈ ಸಿಗದ ಮೀನು ಮಾತ್ರ ಈ ಥರ ಇದ್ರೆ ಟೇಸ್ಟ್ ಲಾಯ್ಕ್ ಬರ್ತದೆ. ಇದ್ರನ್ನ ಹಾಕಿ ಎರಡೂ ಬದಿಗೆ ಮಸಾಲ ಚಂದ ಮಾಡಿ ಉದ್ದಿ ಒಂದು 5 ನಿಮಿಷ ಬೇಯಿಸಿಟ್ರಂತೂ ರೆಡಿಯಾಗಿ ಹೋಗಿ. ಕುಂದಾಪುರ ಬದಿಯರೆಲ್ಲ ಖಾಲಿ ಮೀನು ಫ್ರೈ ಹಾಕಿ ಉಂಬು ಜಾಯ್ಮನ ಅಲ್ಲ, ಅದರೊಟ್ಟಿಗೆ ಬಂಗಡಿ ಸಾರು ಮಾಡ್ಕೊಂಡೆ, ಅದು ಲೈಕ್ ಆಯಿತು. ಸುಮಾರು ಜನಕ್ಕೆ ಏನಿರೋ ಕುಂದಾಪುರ ಬದಿ ಸಾರು ಮಾಡು ವಿಡಿಯೋ ಮಾಡಿ ಅಂತೇಳಿ ಹೇಳಿ ಆದಷ್ಟು ಬೇಗ ಮಾಡ್ತೆ. ವಿಡಿಯೋ ಇಷ್ಟ ಇದನ್ನು ಮಾಡ್ಕೊತೀನಿ. ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕಂದೇಳಿ ಕಮೆಂಟ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.